ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದೀನಿ. ಸ್ಪೆಷಲ್ ರೆಸಿಪಿ, ಗ್ರೇವಿ ಟೇಸ್ಟಿ ಸ್ಪೈಸಿ ಅದ, ಬಾಯಲ್ಲಿ ನೀರೋಡಿಸುವಂಥ ರೆಸಿಪಿ ಅದ ಇದು. ಬರೀ ಯಾರಾದರೂ ಮನೆಗೆ ಅತಿಥಿಗಳು ಬಂದಾಗ ಅರ್ಜೆಂಟಾಗಿ ಏನಾದರೂ ಮಾಡಬೇಕಲ್ಲ, ಆವಾಗ ತರಕಾರಿ ಏನೂ ಇಲ್ಲ ಅಂತಂದಾಗ ಮನೆಯಲ್ಲಿರುವ ಕೆಲವೊಂದು ಸಾಮಗ್ರಿಗಳು ಬಳಸಿಬಿಟ್ಟು ಈ ಗ್ರೇವಿನ ಮಾಡ್ಕೋಬೋದು. ಈ ಗ್ರೇವಿ ಚಪಾತಿ, ರೊಟ್ಟಿ, ಅನ್ನ, ಪೂರಿ, ಮುದ್ದೆ, ದೋಸೆ ಎಲ್ಲದಕ್ಕೂ ಒಂದು ಕೇಳುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ತಿಗೂ ಒಳ್ಳೆಯದದ. ಬರ್ರಿ ಮೊದಲಿಗೆ ಶ್ರೀದೇವಿ ರೆಸಿಪೀಸ್ VNYTಗೆ ಎಲ್ರಿಗೂ ಸ್ವಾಗತ. ಈ ರೆಸಿಪಿ ಏನಾದರೂ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರು ಮಾಡೋದು ಮರಿಬೇಡ್ರಿ. ಬರೀ ಬೇಕಾದ ಸಾಮಗ್ರಿಗಳು: ಉಳ್ಳಾಗಡ್ಡಿ ಒಂದು 8, ಈರುಳ್ಳಿ ಅಂತಿರಲ್ಲ 8 ತೊಗೊಂಡಿದ್ದೀನಿ, 1 ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬೇಕಿದ್ದರೆ ಹಾಕ್ಬೋದು ಇಲ್ಲ ಸ್ಕಿಪ್ ಮಾಡ್ಬೋದು. ಒಂದು ಸ್ವಲ್ಪ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ, ಸ್ವಲ್ಪ ಪುಟಾಣಿ, ಉರ್ಗಡ್ಲೆ ಅಂತಿರಲ್ಲ ಪುಟಾಣಿ ತೊಗೊಂಡಿದ್ದೀನಿ, ಗಸಗಸೆ ಸ್ವಲ್ಪ, 1 ಟೊಮಾಟೊ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು, ಸ್ವಲ್ಪ ಮಸಾಲ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಪಲಾವ್ ಎಲೆ, ಎಣ್ಣೆ, ಅರಿಶಿಣ ಪುಡಿ, ಸ್ವಲ್ಪ ಕರಿಬೇವು, ಜೀರಿಗೆ, ಸಾಸಿವೆ, ಉಪ್ಪು ರುಚಿಗೆ ತಕ್ಕಷ್ಟು, ಕೊತ್ತಂಬರಿ ಸೊಪ್ಪು, ಅಚ್ಕಾರದ ಪುಡಿ. ಮಾಡೋ ವಿಧಾನ: ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ ಸಣ್ಣದು. ಆ ಜಾರಲ್ಲಿ ಕೊಬ್ಬರಿ, ಹಸಿ ಕೊಬ್ಬರಿ ಏನಿತ್ತಲ್ಲ ಅದು ಹಾಕಿ, ಸ್ವಲ್ಪ ಪುಟಾಣಿ ಹಾಕಿ, ಗಸಗಸೆ ಹಾಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಥರ ಮಾಡ್ಕೋಬೇಕು. ಆ ಕಡೆ ಎತ್ತಿಟ್ಬಿಡೋಣ. ಇವಾಗ ಮೊದಲಿಗೆ ಒಂದು ಬಾಣಲಿ ತೊಗೊಂಡು ಈ ಉಳ್ಳಾಗಡ್ಡಿ ಇದ್ವಲ್ಲ ಇವನ್ನ ಫಸ್ಟಿಗೆ ತೋರಿಸ್ತೀನಿ ನೋಡಿ. ಈ ಥರ ಎಣ್ಗಾಯಿ ಬದನೆಕಾಯಿ ಮಾಡೋಕ್ಕೆ ಕಟ್ ಮಾಡ್ತೀವಲ್ಲ ಆ ಥರ ಕಟ್ ಮಾಡಿಟ್ಕೊಂಡು ತೊಳೆದಿಟ್ಕೋಬೇಕು ಈರುಳ್ಳಿನ, ಉಳ್ಳಾಗಡ್ಡಿನ. ಇವಾಗ ಮಾಡೋಕ್ಕೆ ಆದಷ್ಟು ಮೀಡಿಯಮ್ ಸೈಜು ಒಂದು ಪಾತ್ರೆ ಇಟ್ಟು, ಗ್ಯಾಸ್ ಮೇಲೆ ಪಾತ್ರೆ ಇಟ್ಬಿಟ್ಟು ಇದನ್ನು ಸ್ವಲ್ಪ ಹುರ್ಕೋಬೇಕು. ಸ್ವಲ್ಪ ಹಸಿ ವಾಸನೆ ಹೋಗಲಿ, ಒಂದು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಬೇರೆ ಪಾತ್ರೆ ಗ್ಯಾಸ್ ಮೇಲೆ ಇಟ್ಬಿಟ್ಟು, ಇದೇ ಪಾತ್ರೆಗೆ ಮಾಡ್ಬೋದಾಗಿತ್ತು, ನಾನು ಬೇರೆ ಇಟ್ಟಿದ್ದೀನಿ. ಎಣ್ಣೆ ಹಾಕಿ, ಜೀರಿಗೆ, ಸಾಸಿವೆ ಹಾಕಿ, ಒಂದು ಪಲಾವ್ ಎಲೆ ಹಾಕಿಬಿಡೋಣ ಅದರಲ್ಲಿ. ಇವಾಗ ಒಂದು ಕ್ಯಾಪ್ಸಿಕಮ್ ಹಾಕ್ಬಿಡೋಣ. ಕ್ಯಾಪ್ಸಿಕಮ್ ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ, ಪರವಾಗಿಲ್ಲ, ನಡೆಯುತ್ತೆ. ಇವಾಗ ಒಂದು ಟೊಮಾಟೊ ಹಾಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ, ಆಮೇಲೆ ಟೊಮಾಟೊ ಹಾಕಿ, ಇದು ಸ್ವಲ್ಪ ಟೊಮಾಟೊ ರೋಸ್ಟ್ ಆದಮೇಲೆ ಉಪ್ಪು ರುಚಿಗೆ ತಗಷ್ಟು, ಸ್ವಲ್ಪ ಮಸಾಲ ಪುಡಿ, ಅರಿಶಿಣ ಪುಡಿ, ಅಚ್ಕಾರದ ಪುಡಿ ಹಾಕಿ ಇದನ್ನೆಲ್ಲನೂ ಸ್ವಲ್ಪ ಚಮಚದಿಂದ ಕೈ ಆಡಿಸ್ಕೊಂಡು ತಿರುಗಿಸ್ಕೊಂಡು, ಇವಾಗ 1-2 ನಿಮಿಷ ಬಿಡ್ರಿ ಎಣ್ಣೆಲಿ ಇದಾಗಲಿ. ಆಮೇಲೆ ಈ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಹಾಕ್ಬಿಡೋಣ. ಇದಕ್ಕೆ ಹಾಕಿ ಈ ಥರ ಪೇಸ್ಟ್ ಥರ ಮಾಡ್ಕೊಂಡಿದ್ವಲ್ಲ ಹಾಕಿ, ಇವಾಗ ಮಿಕ್ಸಿ ಜಾರ್ ತೊಳೆದಿರೋ ನೀರು ಸ್ವಲ್ಪ ಹಾಕ್ಬಿಡ್ರಿ. ಇದು ಸ್ವಲ್ಪ ಚಮಚ ತೊಗೊಂಡು ಈ ಥರ ಎಲ್ಲ ಕೈ ಆಡಿಸ್ಬೇಕು. ನೀಟಾಗಿ ತಿರುಗಿಸ್ಬಿಟ್ಟು ಒಂದು ಕುದಿ ಬರೋವರೆಗೂ ಕುದೀಲಿ. ಇವಾಗ ಒಂದು ಕುದಿ ಬಂದಿದೆ ನೋಡಿರಿ, ಇಷ್ಟು ಕುದ್ರೆ ಸಾಕಾಗುತ್ತೆ. ಇವಾಗ ಉಳ್ಳಾಗಡ್ಡಿ ಏನು ಹುರಿದಿಟ್ಕೊಂಡಿದ್ವಲ್ಲ ಆ ಉಳ್ಳಾಗಡ್ಡಿ ಹಾಕಬೇಕು. ಹಾಕಿ ಇದನ್ನು ಸ್ವಲ್ಪ ಎಣ್ಣೆಲಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಿ. ಇವಾಗ ಇನ್ನೊಂದು ಸ್ವಲ್ಪ ಕುದ್ರೆ ಸಾಕಿದೆ, ಏನು ಬೇಗ ಆಗುತ್ತೆ. 5 ನಿಮಿಷದಲ್ಲೇ ರೆಡಿ ಮಾಡ್ಬೋದು ಈ ಅಡುಗೆನ. ನೋಡಿ ಇಷ್ಟಾದರೆ ಸಾಕು. ನೀವೇನಾದರೂ ನಾನು ಸ್ವಲ್ಪ ಪ್ಲೇಟ್ ಮುಚ್ಚಿಟ್ಟಿದ್ದೀನಿ ನೋಡಿ. ಇವಾಗ ತೆಗೆದಿದೆ, ರೆಡಿಯಾಗಿದೆ. ಬಿಸಿಯಾದ ಗ್ರೇವಿ ರೆಡಿಯಾಗುತ್ತೆ. ಇವಾಗ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪ್ಲೀಸ್. ಆಲ್ ಬಟನ್ ಪ್ರೆಸ್ ಮಾಡಿರಿ, ನಾನು ಹಾಕೋ ವಿಡಿಯೋಗಳೆಲ್ಲ ನಿಮಗೆ ಮೊದಲಿಗೆ ಬರ್ತವೆ. ಸ್ಕಿಪ್ ಮಾಡೋದೇ ನೋಡಿರಿ. ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿಗೆಲ್ಲರಿಗೂ ಶೇರ್ ಮಾಡಿ. ನಾನು ಹಾಕಿರೋ ವಿಡಿಯೋಗಳೆಲ್ಲ ನೋಡಿರಿ, ಸಪೋರ್ಟ್ ಮಾಡಿರಿ. ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಇವಾಗ ನೋಡಿರಿ, ಮೇಲೆ ಕೊತ್ತಂಬರಿ ಸೊಪ್ಪಿಂದ ಅಲಂಕಾರ ಮಾಡಿದರೆ ತುಂಬ ಟೇಸ್ಟಿಯಾದ ಗ್ರೇವಿ ರೆಡಿ ಆಯಿತು. ಟೇಸ್ಟಿ ಸ್ಪೈಸಿ ಇದು ನೋಡಿದರೆ ಬಾಯಲ್ಲಿ ನೀರು ಬರುತ್ತೆ. ಆ ಥರ ಭಾಳ ಬಾಯಿಗೆ ರುಚಿ ಕೊಡ್ತದೆ ಇದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹೇಗಿತ್ತಂತ ಕಮೆಂಟ್